ಡಿಕೆಶಿ ಕೊಟ್ಟಿರುವಂತಹ ಛತ್ರಿ ಹೇಳಿಕೆಗೆ ಛತ್ರಿ ಮೂಲಕವೇ ತಿರುಗೇಟನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಮಂಡ್ಯ ಮಂದಿ. ಮಂಡ್ಯದವರು ಛತ್ರಿಗಳಲ್ಲ ಅಂತ ಜನ ಕೌಂಟರ್ ಕೊಟ್ಟಿದ್ದಾರೆ ಡಿಕೆಶಿಗೆ. ಕ್ಷಮೆಯಾಚಿಸದಿದ್ರೆ, ಕ್ಷಮೆಯನ್ನ ಕೇಳದಿದ್ರೆ ಮಂಗಳವಾರ ಛತ್ರಿ ಚಳವಳಿಗೆ ನಿರ್ಧಾರ ಮಾಡಿದ್ದಾರೆ ಮಂಡ್ಯ ಮಂದಿ. ಛತ್ರಿ ಚಳವಳಿಗೆ ಹೋರಾಟಕ್ಕೆ ರೈತ ಸಂಘಟನೆಗಳಿಂದ ಕರೆ ನೀಡಲಾಗಿದೆ. ಡಿಕೆಶಿ ಕೈ ಶಾಸಕರಿಗೆ ಹೋರಾಟಗಾರರ ಖಡಕ್ ಎಚ್ಚರಿಕೆ, ವಾರ್ನಿಂಗ್ ಕೊಡಲಾಗಿದೆ. ಕ್ಷಮೆಯಾಚಿಸಬೇಕು, ಇಲ್ಲಾಂದ್ರೆ ಛತ್ರಿ ಚಳವಳಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ರೈತ ಸಂಘಟನೆಗಳಿಂದ ವಾರ್ನಿಂಗ್ ನೀಡಲಾಗಿದೆ. ಸೋಮವಾರ ಸಂಜೆವರೆಗೆ ಡಿಕೆಶಿಗೆ ಮಂಡ್ಯ ಜನರು ಡೆಡ್ ಲೈನ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಬಿ.ಎಸ್. ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂಥ ಕೆ.ಎಸ್. ನರಸಿಂಹಸ್ವಾಮಿಯವರು, ಬಿ.ಎಂ. ಶ್ರೀಕಂಠಯ್ಯನವರು, ತ್ರಿವೇಣಿಯವರು, ಅಂಬರೀಷ್ ಅವರು, ಇಂಥ ದಿಗ್ಗಜರನ್ನ ಈ ರಾಜಕಾರಣಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಬಗ್ಗೆ ಅವೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಇದು ತರವಲ್ಲ. ಏಕೆಂದರೆ ಅಧಿಕಾರದ ಪಿತ್ತ ನೆತ್ತಿಗೇರಿ ಇಡೀ ದೇಶದಲ್ಲೇ ಶ್ರೀಮಂತ ಎರಡನೇ ಶಾಸಕ ಅನ್ನೋ ಒಂದು ಅಹಂನಿಂದ ಮಂಡ್ಯ ಜನದ ಬಗ್ಗೆ ಈ ರೀತಿ ಅವೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ಖಂಡಿಸಿ ಮಂಗಳವಾರದವರೆಗೂ ಟೈಮ್ ಕೊಟ್ಟಿದ್ದೀವಿ. ಗೌರವದಿಂದ ಮಾತಾಡಬೇಕಾಯಿತು. ಯಾಕೆಂದರೆ ಇವತ್ತಿನ ಶಾಸಕರೆಲ್ಲ ಕಾಂಗ್ರೆಸ್ನವರೇ, ಮೇಲ್ಮನೆ ಸದಸ್ಯರು ಕಾಂಗ್ರೆಸ್ನವರೇ. ಇಷ್ಟೊಂದು ಗೌರವ ಕೊಟ್ಟು ಈ ಜಿಲ್ಲೆ ಕಾಂಗ್ರೆಸ್ನವ್ರನ್ನ ಆಯ್ಕೆ ಮಾಡಿರೋದ್ರಿಂದ ಮಂಡ್ಯ ಜಿಲ್ಲೆ ಜನತೆ ಛತ್ರಿಗಳು ಅಂತಂದರೆ ಎಷ್ಟು ಮಟ್ಟಕ್ಕೆ ಸರಿ? ಇವ್ರಿಗೆ ಶೋಭೆ ತರುವಂಥದ್ದು ಇದು. ಒಬ್ಬ ಮುಖ್ಯಮಂತ್ರಿ ಆಗೋ ಕೊಟ್ಟಿರೋ ಶಿವಕುಮಾರ್ ಅವರು ಈ ರೀತಿ ಹೇಳ್ಬಾರ್ದಾಗಿತ್ತು. ಒಂದು ಹಗುರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಛತ್ರಿ ಜನ ಮಂಡ್ಯದವರು ಗೊತ್ತಿಲ್ಲ ನಮಗೆ, ಛತ್ರಿ ಜನ ನೀವು ಅಂತ ಅನ್ನುವಂಥ ಮಾತು ಇದು ನಮ್ಮ ಮಂಡ್ಯ ಜಿಲ್ಲೆಗೆ ಅವಮಾನ ಆಗುವಂಥ ಒಂದು ಮಾತು ಇದು ಅವರು ಹೇಳಿಕೆ. ಇದನ್ನು ಮಂಡ್ಯ ಜಿಲ್ಲೆ ಜನ ಎಲ್ಲರೂ ಸಂಪೂರ್ಣವಾಗಿ ಈ ಮಾತನ್ನು ತಿರಸ್ಕರಿಸುತ್ತೇವೆ. ಡಿಕೆಶಿ ಕೊಟ್ಟಿರುವಂತಹ ಛತ್ರಿ ಹೇಳಿಕೆಗೆ ಛತ್ರಿ ಮೂಲಕವೇ ತಿರುಗೇಟನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಮಂಡ್ಯ ಮಂದಿ. ಮಂಡ್ಯದವರು ಛತ್ರಿಗಳಲ್ಲ ಅಂತ ಜನ ಕೌಂಟರ್ ಕೊಟ್ಟಿದ್ದಾರೆ ಡಿಕೆಶಿಗೆ. ಕ್ಷಮೆಯಾಚಿಸದಿದ್ರೆ, ಕ್ಷಮೆಯನ್ನ ಕೇಳದಿದ್ರೆ ಮಂಗಳವಾರ ಛತ್ರಿ ಚಳವಳಿಗೆ ನಿರ್ಧಾರ ಮಾಡಿದ್ದಾರೆ ಮಂಡ್ಯ ಮಂದಿ. ಛತ್ರಿ ಚಳವಳಿಗೆ ಹೋರಾಟಕ್ಕೆ ರೈತ ಸಂಘಟನೆಗಳಿಂದ ಕರೆ ನೀಡಲಾಗಿದೆ. ಡಿಕೆಶಿ ಕೈ ಶಾಸಕರಿಗೆ ಹೋರಾಟಗಾರರ ಖಡಕ್ ಎಚ್ಚರಿಕೆ, ವಾರ್ನಿಂಗ್ ಕೊಡಲಾಗಿದೆ. ಕ್ಷಮೆಯಾಚಿಸಬೇಕು, ಇಲ್ಲಾಂದ್ರೆ ಛತ್ರಿ ಚಳವಳಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ರೈತ ಸಂಘಟನೆಗಳಿಂದ ವಾರ್ನಿಂಗ್ ನೀಡಲಾಗಿದೆ. ಸೋಮವಾರ ಸಂಜೆವರೆಗೆ ಡಿಕೆಶಿಗೆ ಮಂಡ್ಯ ಜನರು ಡೆಡ್ ಲೈನ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಬಿ.ಎಸ್. ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂಥ ಕೆ.ಎಸ್. ನರಸಿಂಹಸ್ವಾಮಿಯವರು, ಬಿ.ಎಂ. ಶ್ರೀಕಂಠಯ್ಯನವರು, ತ್ರಿವೇಣಿಯವರು, ಅಂಬರೀಷ್ ಅವರು, ಇಂಥ ದಿಗ್ಗಜರನ್ನ ಈ ರಾಜಕಾರಣಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಬಗ್ಗೆ ಅವೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಇದು ತರವಲ್ಲ. ಏಕೆಂದರೆ ಅಧಿಕಾರದ ಪಿತ್ತ ನೆತ್ತಿಗೇರಿ ಇಡೀ ದೇಶದಲ್ಲೇ ಶ್ರೀಮಂತ ಎರಡನೇ ಶಾಸಕ ಅನ್ನೋ ಒಂದು ಅಹಂನಿಂದ ಮಂಡ್ಯ ಜನದ ಬಗ್ಗೆ ಈ ರೀತಿ ಅವೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ಖಂಡಿಸಿ ಮಂಗಳವಾರದವರೆಗೂ ಟೈಮ್ ಕೊಟ್ಟಿದ್ದೀವಿ. ಗೌರವದಿಂದ ಮಾತಾಡಬೇಕಾಯಿತು. ಯಾಕೆಂದರೆ ಇವತ್ತಿನ ಶಾಸಕರೆಲ್ಲ ಕಾಂಗ್ರೆಸ್ನವರೇ, ಮೇಲ್ಮನೆ ಸದಸ್ಯರು ಕಾಂಗ್ರೆಸ್ನವರೇ. ಇಷ್ಟೊಂದು ಗೌರವ ಕೊಟ್ಟು ಈ ಜಿಲ್ಲೆ ಕಾಂಗ್ರೆಸ್ನವ್ರನ್ನ ಆಯ್ಕೆ ಮಾಡಿರೋದ್ರಿಂದ ಮಂಡ್ಯ ಜಿಲ್ಲೆ ಜನತೆ ಛತ್ರಿಗಳು ಅಂತಂದರೆ ಎಷ್ಟು ಮಟ್ಟಕ್ಕೆ ಸರಿ? ಇವ್ರಿಗೆ ಶೋಭೆ ತರುವಂಥದ್ದು ಇದು. ಒಬ್ಬ ಮುಖ್ಯಮಂತ್ರಿ ಆಗೋ ಕೊಟ್ಟಿರೋ ಶಿವಕುಮಾರ್ ಅವರು ಈ ರೀತಿ ಹೇಳ್ಬಾರ್ದಾಗಿತ್ತು. ಒಂದು ಹಗುರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಛತ್ರಿ ಜನ ಮಂಡ್ಯದವರು ಗೊತ್ತಿಲ್ಲ ನಮಗೆ, ಛತ್ರಿ ಜನ ನೀವು ಅಂತ ಅನ್ನುವಂಥ ಮಾತು ಇದು ನಮ್ಮ ಮಂಡ್ಯ ಜಿಲ್ಲೆಗೆ ಅವಮಾನ ಆಗುವಂಥ ಒಂದು ಮಾತು ಇದು ಅವರು ಹೇಳಿಕೆ. ಇದನ್ನು ಮಂಡ್ಯ ಜಿಲ್ಲೆ ಜನ ಎಲ್ಲರೂ ಸಂಪೂರ್ಣವಾಗಿ ಈ ಮಾತನ್ನು ತಿರಸ್ಕರಿಸುತ್ತೇವೆ. ಜಾತಿ ಡಿಕೆಶಿ ಕೊಟ್ಟಿರುವಂತಹ ಛತ್ರಿ ಹೇಳಿಕೆಗೆ ಛತ್ರಿ ಮೂಲಕವೇ ತಿರುಗೇಟನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಮಂಡ್ಯ ಮಂದಿ. ಮಂಡ್ಯದವರು ಛತ್ರಿಗಳಲ್ಲ ಅಂತ ಜನ ಕೌಂಟರ್ ಕೊಟ್ಟಿದ್ದಾರೆ ಡಿಕೆಶಿಗೆ. ಕ್ಷಮೆಯಾಚಿಸದಿದ್ರೆ, ಕ್ಷಮೆಯನ್ನ ಕೇಳದಿದ್ರೆ ಮಂಗಳವಾರ ಛತ್ರಿ ಚಳವಳಿಗೆ ನಿರ್ಧಾರ ಮಾಡಿದ್ದಾರೆ ಮಂಡ್ಯ ಮಂದಿ. ಛತ್ರಿ ಚಳವಳಿಗೆ ಹೋರಾಟಕ್ಕೆ ರೈತ ಸಂಘಟನೆಗಳಿಂದ ಕರೆ ನೀಡಲಾಗಿದೆ. ಡಿಕೆಶಿ ಕೈ ಶಾಸಕರಿಗೆ ಹೋರಾಟಗಾರರ ಖಡಕ್ ಎಚ್ಚರಿಕೆ, ವಾರ್ನಿಂಗ್ ಕೊಡಲಾಗಿದೆ.
ಕ್ಷಮೆಯಾಚಿಸಬೇಕು, ಇಲ್ಲಾಂದ್ರೆ ಛತ್ರಿ ಚಳವಳಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ರೈತ ಸಂಘಟನೆಗಳಿಂದ ವಾರ್ನಿಂಗ್ ನೀಡಲಾಗಿದೆ. ಸೋಮವಾರ ಸಂಜೆವರೆಗೆ ಡಿಕೆಶಿಗೆ ಮಂಡ್ಯ ಜನರು ಡೆಡ್ ಲೈನ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಬಿ.ಎಸ್. ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂಥ ಕೆ.ಎಸ್. ನರಸಿಂಹಸ್ವಾಮಿಯವರು, ಬಿ.ಎಂ. ಶ್ರೀಕಂಠಯ್ಯನವರು, ತ್ರಿವೇಣಿಯವರು, ಅಂಬರೀಷ್ ಅವರು, ಇಂಥ ದಿಗ್ಗಜರನ್ನ ಈ ರಾಜಕಾರಣಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಬಗ್ಗೆ ಅವೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಇದು ತರವಲ್ಲ. ಏಕೆಂದರೆ ಅಧಿಕಾರದ ಪಿತ್ತ ನೆತ್ತಿಗೇರಿ ಇಡೀ ದೇಶದಲ್ಲೇ ಶ್ರೀಮಂತ ಎರಡನೇ ಶಾಸಕ ಅನ್ನೋ ಒಂದು ಅಹಂನಿಂದ ಮಂಡ್ಯ ಜನದ ಬಗ್ಗೆ ಈ ರೀತಿ ಅವೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ಖಂಡಿಸಿ ಮಂಗಳವಾರದವರೆಗೂ ಟೈಮ್ ಕೊಟ್ಟಿದ್ದೀವಿ. ಗೌರವದಿಂದ ಮಾತಾಡಬೇಕಾಯ್ತು. ಯಾಕೆಂದರೆ ಇವತ್ತಿನ ಶಾಸಕರೆಲ್ಲ ಕಾಂಗ್ರೆಸ್ನವರೇ, ಮೇಲ್ಮನೆ ಸದಸ್ಯರು ಕಾಂಗ್ರೆಸ್ನವರೇ. ಇಷ್ಟೊಂದು ಗೌರವ ಕೊಟ್ಟು ಈ ಜಿಲ್ಲೆ ಕಾಂಗ್ರೆಸ್ನವ್ರನ್ನ ಆಯ್ಕೆ ಮಾಡಿರೋದ್ರಿಂದ ಮಂಡ್ಯ ಜಿಲ್ಲೆ ಜನತೆ ಛತ್ರಿಗಳು ಅಂತಂದರೆ ಎಷ್ಟು ಮಟ್ಟಿಗೆ ಸರಿ? ಇವ್ರಿಗೆ ಶೋಭೆ ತರುವಂಥದ್ದು ಇದು. ಒಬ್ಬ ಮುಖ್ಯಮಂತ್ರಿ ಆಗೋ ಕೊಟ್ಟಿರೋ ಶಿವಕುಮಾರ್ ಅವರು ಈ ರೀತಿ ಹೇಳ್ಬಾರ್ದಾಗಿತ್ತು. ಒಂದು ಹಗುರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಛತ್ರಿ ಜನ ಮಂಡ್ಯದವರು ಗೊತ್ತಿಲ್ಲ ನಮಗೆ, ಛತ್ರಿ ಜನ ನೀವು ಅಂತ ಅನ್ನುವಂಥ ಮಾತು ಇದು ನಮ್ಮ ಮಂಡ್ಯ ಜಿಲ್ಲೆಗೆ ಅವಮಾನ ಆಗುವಂಥ ಒಂದು ಮಾತು ಇದು ಅವರು ಹೇಳಿಕೆ. ಇದನ್ನು ಮಂಡ್ಯ ಜಿಲ್ಲೆ ಜನ ಎಲ್ಲರೂ ಸಂಪೂರ್ಣವಾಗಿ ಈ ಮಾತನ್ನು ತಿರಸ್ಕರಿಸುತ್ತೇವೆ. ಜಾತಿ ಡಿಕೆಶಿ ಕೊಟ್ಟಿರುವಂತಹ ಛತ್ರಿ ಹೇಳಿಕೆಗೆ ಛತ್ರಿ ಮೂಲಕವೇ ತಿರುಗೇಟನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಮಂಡ್ಯ ಮಂದಿ. ಮಂಡ್ಯದವರು ಛತ್ರಿಗಳಲ್ಲ ಅಂತ ಜನ ಕೌಂಟರ್ ಕೊಟ್ಟಿದ್ದಾರೆ ಡಿಕೆಶಿಗೆ. ಕ್ಷಮೆಯಾಚಿಸದಿದ್ರೆ, ಕ್ಷಮೆಯನ್ನ ಕೇಳದಿದ್ರೆ ಮಂಗಳವಾರ ಛತ್ರಿ ಚಳವಳಿಗೆ ನಿರ್ಧಾರ ಮಾಡಿದ್ದಾರೆ ಮಂಡ್ಯ ಮಂದಿ. ಛತ್ರಿ ಚಳವಳಿಗೆ ಹೋರಾಟಕ್ಕೆ ರೈತ ಸಂಘಟನೆಗಳಿಂದ ಕರೆ ನೀಡಲಾಗಿದೆ. ಡಿಕೆಶಿ ಕೈ ಶಾಸಕರಿಗೆ ಹೋರಾಟಗಾರರ ಖಡಕ್ ಎಚ್ಚರಿಕೆ, ವಾರ್ನಿಂಗ್ ಕೊಡಲಾಗಿದೆ. ಕ್ಷಮೆಯಾಚಿಸಬೇಕು, ಇಲ್ಲಾಂದ್ರೆ ಛತ್ರಿ ಚಳವಳಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ರೈತ ಸಂಘಟನೆಗಳಿಂದ ವಾರ್ನಿಂಗ್ ನೀಡಲಾಗಿದೆ. ಸೋಮವಾರ ಸಂಜೆವರೆಗೆ ಡಿಕೆಶಿಗೆ ಮಂಡ್ಯ ಜನರು ಡೆಡ್ ಲೈನ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಬಿ.ಎಸ್. ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂಥ ಕೆ.ಎಸ್. ನರಸಿಂಹಸ್ವಾಮಿಯವರು, ಬಿ.ಎಂ. ಶ್ರೀಕಂಠಯ್ಯನವರು, ತ್ರಿವೇಣಿಯವರು, ಅಂಬರೀಷ್ ಅವರು, ಇಂಥ ದಿಗ್ಗಜರನ್ನ ಈ ರಾಜಕಾರಣಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಬಗ್ಗೆ ಅವೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಇದು ತರವಲ್ಲ. ಏಕೆಂದರೆ ಅಧಿಕಾರದ ಪಿತ್ತ ನೆತ್ತಿಗೇರಿ ಇಡೀ ದೇಶದಲ್ಲೇ ಶ್ರೀಮಂತ ಎರಡನೇ ಶಾಸಕ ಅನ್ನೋ ಒಂದು ಅಹಂನಿಂದ ಮಂಡ್ಯ ಜನದ ಬಗ್ಗೆ ಈ ರೀತಿ ಅವೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ಖಂಡಿಸಿ ಮಂಗಳವಾರದವರೆಗೂ ಟೈಮ್ ಕೊಟ್ಟಿದ್ದೀವಿ. ಗೌರವದಿಂದ ಮಾತಾಡಬೇಕಾಯ್ತು. ಯಾಕೆಂದರೆ ಇವತ್ತಿನ ಶಾಸಕರೆಲ್ಲ ಕಾಂಗ್ರೆಸ್ನವರೇ, ಮೇಲ್ಮನೆ ಸದಸ್ಯರು ಕಾಂಗ್ರೆಸ್ನವರೇ. ಇಷ್ಟೊಂದು ಗೌರವ ಕೊಟ್ಟು ಈ ಜಿಲ್ಲೆ ಕಾಂಗ್ರೆಸ್ನವ್ರನ್ನ ಆಯ್ಕೆ ಮಾಡಿರೋದ್ರಿಂದ ಮಂಡ್ಯ ಜಿಲ್ಲೆ ಜನತೆ ಛತ್ರಿಗಳು ಅಂತಂದರೆ ಎಷ್ಟು ಮಟ್ಟಿಗೆ ಸರಿ? ಇವ್ರಿಗೆ ಶೋಭೆ ತರುವಂಥದ್ದು ಇದು. ಒಬ್ಬ ಮುಖ್ಯಮಂತ್ರಿ ಆಗೋ ಕೊಟ್ಟಿರೋ ಶಿವಕುಮಾರ್ ಅವರು ಈ ರೀತಿ ಹೇಳ್ಬಾರ್ದಾಗಿತ್ತು. ಒಂದು ಹಗುರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಛತ್ರಿ ಜನ ಮಂಡ್ಯದವರು ಗೊತ್ತಿಲ್ಲ ನಮಗೆ, ಛತ್ರಿ ಜನ ನೀವು ಅಂತ ಅನ್ನುವಂಥ ಮಾತು ಇದು ನಮ್ಮ ಮಂಡ್ಯ ಜಿಲ್ಲೆಗೆ ಅವಮಾನ ಆಗುವಂಥ ಒಂದು ಮಾತು ಇದು ಅವರು ಹೇಳಿಕೆ. ಇದನ್ನು ಮಂಡ್ಯ ಜಿಲ್ಲೆ ಜನ ಎಲ್ಲರೂ ಸಂಪೂರ್ಣವಾಗಿ ಈ ಮಾತನ್ನು ತಿರಸ್ಕರಿಸುತ್ತೇವೆ. ಜಾತಿ